ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮನುಷ್ಯನ ಕಣ್ಣಿನ ಗುಡ್ಡೆಗಳು ಯಾವ ಕಾರಣದಿಂದ ಕಂದು, ನೀಲಿ ಮತ್ತು ಹಸಿರು ಬಣ್ಣಗಳನ್ನು ಹೊಂದಿರುತ್ತವೆ? ಆಪ್ಷನ್ಸ್: ಎ ಆನುವಂಶೀಯತೆ, ಬಿ ಕೋಶಗಳು, ಸಿ ವರ್ಣದ್ರವ್ಯ ಪ್ರಮಾಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ಐರಿಸ್ನಲ್ಲಿ ಮೆಲನಿನ್ ವರ್ಣದ್ರವ್ಯದ ಪ್ರಮಾಣ ಮತ್ತು ವಿತರಣೆಯಿಂದ ಕಣ್ಣಿನ ಬಣ್ಣವನ್ನು ನಿರ್ಧರಿಸಲಾಗುತ್ತದೆ. ಮೆಲನಿನ್ ಅನ್ನು ಮೆಲನೋಸೈಟ್ಸ್ ಎಂಬ ವಿಶೇಷ ಕೋಶಗಳಿಂದ ಉತ್ಪಾದಿಸಲಾಗುತ್ತದೆ. ಕಡಿಮೆ ಮೆಲನಿನ್ ಮಟ್ಟವನ್ನು ಹೊಂದಿರುವ ವ್ಯಕ್ತಿಗಳು ನೀಲಿ ಅಥವಾ ಬೂದು ಕಣ್ಣುಗಳನ್ನು ಹೊಂದಿರುತ್ತಾರೆ, ಆದರೆ ಹೆಚ್ಚಿನ ಮೆಲನಿನ್ ಮಟ್ಟವನ್ನು ಹೊಂದಿರುವವರು ಕಂದು ಅಥವಾ ಕಪ್ಪು ಕಣ್ಣುಗಳನ್ನು ಹೊಂದಿರುತ್ತಾರೆ. ಹೈಜೇಲ್ ಮತ್ತು ಹಸಿರು ಕಣ್ಣುಗಳು ಮಧ್ಯಮ ಮೆಲನಿನ್ ಮಟ್ಟವನ್ನು ಹೊಂದಿರುತ್ತವೆ. ಆನುವಂಶಿಕ ಅಂಶಗಳು ಹೆಚ್ಚಾಗಿ ವ್ಯಕ್ತಿಯ ಮೆಲನಿನ್ ಉತ್ಪಾದನೆ ಮತ್ತು ವಿತರಣೆಯನ್ನು ನಿರ್ಧರಿಸುತ್ತವೆ. ಇದು ಮಾನವರಲ್ಲಿ ಕಂಡುಬರುವ ವೈವಿಧ್ಯಮಯ ಕಣ್ಣಿನ ಬಣ್ಣಗಳಿಗೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇಲ್ಲದಂತಾಗಲು ಯಾವ ದೀಪವನ್ನು ಹಚ್ಚುವುದು ಉತ್ತಮ? ಆಪ್ಷನ್ಸ್: ಎ ಬೆಳ್ಳಿಯ ದೀಪ, ಬಿ ಮಣ್ಣಿನ ದೀಪ, ಸಿ ತಾಮ್ರದ ದೀಪ, ಡಿ ಕಂಚಿನ ದೀಪ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳಿಯ ದೀಪ. ದೇವರ ಮನೆಯಲ್ಲಿ ಬೆಳ್ಳಿಯ ದೀಪವನ್ನು ಹಚ್ಚಿ ಪೂಜೆ ಮಾಡುವುದು ಉಪಯೋಗ. ಬೆಳ್ಳಿಯ ದೀಪದಲ್ಲಿ ಸೂರ್ಯಕಾಂತಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪ ಹಚ್ಚುವುದರಿಂದ ಅಂತಹ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರುವುದಿಲ್ಲ. ಹಾಗೆಯೇ ಅಂತಹ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗಿ ನೆಲೆಸಿರುತ್ತದೆ. ಮೂರನೇ ಪ್ರಶ್ನೆ, ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರೇ ಏಕೆ ಬೇಗ ಖಿನ್ನತೆಗೊಳಗಾಗುತ್ತಾರೆ? ಆಪ್ಷನ್ಸ್: ಎ ಸೂಕ್ಷ್ಮ ಮನೋಭಾವ, ಬಿ ಮೆದುಳಿನ ಪ್ರಭಾವ, ಸಿ ಶಕ್ತಿಯ ಕೊರತೆ, ಡಿ ರಚನಾತ್ಮಕ ವ್ಯತ್ಯಾಸ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳಿನ ಪ್ರಭಾವ. ಮಹಿಳೆಯರು ಪುರುಷರಿಗಿಂತ ದೊಡ್ಡ ಆಳವಾದ ಲಿಂಬಿಕ್ ವ್ಯವಸ್ಥೆಯನ್ನು ಹೊಂದಿರುವುದರಿಂದ ಅವರು ತಮ್ಮ ಭಾವನೆಗಳೊಂದಿಗೆ ಹೆಚ್ಚು ಸಂಪರ್ಕದಲ್ಲಿರುತ್ತಾರೆ ಮತ್ತು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಉತ್ತಮವಾಗಿರುತ್ತಾರೆ. ಇದು ಇತರರೊಂದಿಗೆ ಸಂಪರ್ಕ ಸಾಧಿಸುವಲ್ಲಿ ಮಹಿಳೆಯರನ್ನು ಉತ್ತಮಗೊಳಿಸುತ್ತದೆ, ಆದರೆ ದುರದೃಷ್ಟವಶಾತ್ ವಿವಿಧ ರೀತಿಯ ಖಿನ್ನತೆಗೆ ಒಳಗಾಗುತ್ತಾರೆ. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣನ್ನು ಪವಿತ್ರ ಹಣ್ಣೆಂದು ಕರೆಯಲಾಗುತ್ತದೆ ಮತ್ತು ಇದರ ಬಳ್ಳಿಯಿಂದ ಅನೇಕ ಮಾರಕ ಕಾಯಿಲೆಗಳನ್ನು ಗುಣಪಡಿಸಲಾಗುತ್ತದೆ? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಸೇಬು, ಸಿ ಸೀತಾಫಲ, ಡಿ ಬೇಲದ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬೇಲದ ಹಣ್ಣು. ಬೇಲದ ಹಣ್ಣನ್ನು ಪವಿತ್ರ ಹಣ್ಣು ಎಂದು ಕರೆಯಲಾಗುತ್ತದೆ. ಜಪಾನೀಸ್ ಕಹಿ ಕಿತ್ತಳೆ, ಚಿನ್ನದ ಸೇಬು, ಕಲ್ಲಿನ ಸೇಬು ಅಥವಾ ಮರದ ಸೇಬು ಮುಂತಾದ ಇತರ ಹೆಸರುಗಳಿಂದ ಇದನ್ನು ಕರೆಯಲಾಗುತ್ತದೆ. ಭಾರತೀಯ ನಾಗರಿಕತೆಯಲ್ಲಿ ಜನರು ಬಳ್ಳಿ ಮರವನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ. ಬಳ್ಳಿಯ ಪ್ರಯೋಜನಗಳಿಂದಾಗಿ ಕ್ಯಾನ್ಸರ್, ಮಧುಮೇಹ ಮತ್ತು ಬೊಜ್ಜಿನಂತಹ ಕಾಯಿಲೆಗಳನ್ನು ಗುಣಪಡಿಸಲು ಇದನ್ನು ಬಳಸಲಾಗುತ್ತದೆ. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಮತ್ತು ಜೀವಸತ್ವಗಳಿವೆ. ಬಳ್ಳಿಯ ಹಣ್ಣನ್ನು ಆಯುರ್ವೇದ ಔಷಧಿಗಳಿಗಾಗಿ ಮತ್ತು ರುಚಿಯಾದ ಆಹಾರವಾಗಿ ಬಳಸಲಾಗುತ್ತದೆ. ಐದನೇ ಪ್ರಶ್ನೆ, ಹೊಟ್ಟೆಯ ಭಾಗದಲ್ಲಿ ಕಂಡುಬರುವ ಕ್ಯಾನ್ಸರ್ ಸಮಸ್ಯೆಗೆ ಯಾವುದು ಉತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್: ಎ ನಿಂಬೆಹಣ್ಣಿನ ಸಿಪ್ಪೆ, ಬಿ ಶಂಖಪುಷ್ಪ, ಸಿ ತ್ರಿಫಲ ಚೂರ್ಣ, ಡಿ ಜಾಯಿಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆಹಣ್ಣಿನ ಸಿಪ್ಪೆ. ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳು ಹೆಚ್ಚಾಗಿ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಕಂಡುಬರುತ್ತವೆ. ಹೊಟ್ಟೆಯ ಕೆಳಭಾಗದಲ್ಲಿ ಅಥವಾ ಹೊಟ್ಟೆಯ ಭಾಗದಲ್ಲಿ ಕಂಡುಬರುವ ಕ್ಯಾನ್ಸರ್ ಸಮಸ್ಯೆಗೆ ಪರಿಹಾರ ಎಂದರೆ ಅದು ನಿಂಬೆಹಣ್ಣಿನ ಸಿಪ್ಪೆ. ಇದರಲ್ಲಿ ಸಿಗುವ ಲಿಮೊನೊನೈನ್ ಅಂಶ ಎಂದು ಹೇಳಬಹುದು. ಇದರ ಪರಿಣಾಮದಿಂದ ದೇಹದಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಕಾರಕ ಜೀವಕೋಶಗಳು ಅಭಿವೃದ್ಧಿಯಾಗದಂತೆ ತಡೆಯುವ ಪ್ರಭಾವಗಳು ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಸಿಗುತ್ತವೆ. ಆರನೇ ಪ್ರಶ್ನೆ, ಕೀಲು ನೋವಿನ ಸಮಸ್ಯೆ ಇರುವವರು ಏನು ಮಾಡುವುದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ಉಪ್ಪಿನ ಶಾಖ, ಬಿ ಹರಳೆಣ್ಣೆ ಮಸಾಜ್, ಸಿ ಐಸ್ ಪ್ಯಾಕ್, ಡಿ ಬಿಸಿನೀರು ಸ್ನಾನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ.
ಮುಖ್ಯವಾಗಿ ಸಂಧಿವಾತದಲ್ಲಿ ಯಾವತ್ತಿಗೂ ಹರಳೆಣ್ಣೆಯನ್ನು ಬಳಕೆ ಮಾಡಬಾರದು. ಆಮವಾತದಲ್ಲಿ ಬಳಕೆ ಮಾಡಬೇಕು. ಇನ್ನು ಕೀಲು ನೋವು ಇರುವ ಜಾಗಕ್ಕೆ ಹರಳೆಣ್ಣೆ ಹಚ್ಚಿದಾಗ ಆಮದಿಂದ ಬಂದಿರುವ ಜಾಯಿಂಟ್ ಪೇನ್ ಕಡಿಮೆಯಾಗುತ್ತದೆ. ಅಂತವರು ಈ ಉಷ್ಣ ತೈಲವನ್ನು ಜಾಯಿಂಟ್ಗೆ ಹಚ್ಚಿ ಸ್ವಲ್ಪ ಶಾಖ ಕೊಡಬೇಕು. ಉಪ್ಪಿನ ಕಾವು ಕೊಟ್ಟಾಗ ಹಚ್ಚಿದ ಎಣ್ಣೆ ದೇಹದಲ್ಲಿ ಹೋಗುತ್ತದೆ. ಇದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ. ಪದೇ ಪದೇ ಶೀತ, ನೆಗಡಿ, ಕೆಮ್ಮು ಇರುವವರು ಹರಳೆಣ್ಣೆ ಬಳಕೆ ಮಾಡುವುದು ಉತ್ತಮ. ಉಷ್ಣ ಇರುವವರು ಹರಳೆಣ್ಣೆಯನ್ನು ಬಳಕೆ ಮಾಡಬಾರದು. ಉಷ್ಣ ಇರುವವರು ಕೊಬ್ಬರಿ ಎಣ್ಣೆಯನ್ನು ಹಾಗೂ ಬಾದಾಮಿ ಎಣ್ಣೆಯನ್ನು ಬಳಸಬಹುದು. 7ನೇ ಪ್ರಶ್ನೆ, ಬೆಳ್ಳುಳ್ಳಿಯನ್ನು ತಲೆದಿಂಬಿನ ಕೆಳಗೆ ಇಟ್ಟು ಮಲಗುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ. ರೋಗಮುಕ್ತಿ, ಬಿ. ದೋಷಮುಕ್ತಿ, ಸಿ. ಶಾಂತ ಮನಸ್ಸು, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಬೆಳ್ಳುಳ್ಳಿಯನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗುವುದರಿಂದ ಕೇವಲ ರೋಗದಿಂದ ನಿಮಗೆ ಮುಕ್ತಿಯನ್ನು ಕೊಡುವುದಲ್ಲದೆ ನವಗ್ರಹ ದೋಷಗಳಿಂದಲೂ ನಿಮ್ಮನ್ನು ಕಾಪಾಡುತ್ತದೆ. ವ್ಯಕ್ತಿಯ ಪರ್ಸ್ನಲ್ಲಿ ಬೆಳ್ಳುಳ್ಳಿಯನ್ನು ಇಟ್ಟುಕೊಳ್ಳುವುದರಿಂದ ವ್ಯಕ್ತಿಯ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತದೆ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಯನ್ನು ನಕಾರಾತ್ಮಕ ಶಕ್ತಿಯಿಂದ ದೂರ ಮಾಡುತ್ತದೆ. 8ನೇ ಪ್ರಶ್ನೆ, ಯಾವ ಋತುವಿನಲ್ಲಿ ಮೊಟ್ಟೆಗಳನ್ನು ಪ್ರತಿದಿನ ತಿನ್ನುವುದು ಹೆಚ್ಚು ಆರೋಗ್ಯಕರ? ಆಪ್ಷನ್ಸ್: ಎ. ಬೇಸಿಗೆ, ಬಿ. ಮಳೆಗಾಲ, ಸಿ. ಚಳಿಗಾಲ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ. ಚಳಿಗಾಲ. ಮೊಟ್ಟೆಗಳನ್ನು ಪ್ರತಿದಿನ ತಿನ್ನುವುದು ಆರೋಗ್ಯಕರ. ಅದರಲ್ಲೂ ಮುಖ್ಯವಾಗಿ ಚಳಿಗಾಲದಲ್ಲಿ ಮೊಟ್ಟೆಗಳನ್ನು ಪ್ರತಿದಿನ ತಿನ್ನುವುದು ಇನ್ನೂ ಆರೋಗ್ಯಕರ. ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಡಲು ಪ್ರೋಟೀನ್, ಕ್ಯಾಲ್ಸಿಯಂ ಹೊಂದಿರುವ ಆಹಾರದ ಅಗತ್ಯವಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರತಿದಿನ ಮೊಟ್ಟೆಗಳನ್ನು ಸೇವಿಸಿದರೆ ನಿಮ್ಮ ದೇಹವು ಒಳಗಿನಿಂದ ಬೆಚ್ಚಗಿರುತ್ತದೆ. ಇದಕ್ಕಾಗಿ ಪ್ರತಿದಿನ ಒಂದು ಬೇಯಿಸಿದ ಮೊಟ್ಟೆಯನ್ನು ಸೇವಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ದೇಹವು ಒಳಗಿನಿಂದ ಬಲವಾಗಿರುತ್ತದೆ. ಅಷ್ಟೇ ಅಲ್ಲ, ಇದನ್ನು ಪ್ರತಿದಿನ ಸೇವಿಸುವುದರಿಂದ ನಿಮ್ಮ ರೋಗನಿರೋಧಕ ಶಕ್ತಿಯು ಬಲವಾಗಿರುತ್ತದೆ. 9ನೇ ಪ್ರಶ್ನೆ, ಯಾವ ರಾಶಿಯಲ್ಲಿ ಜನಿಸಿದ ಮಕ್ಕಳು ಹೆಚ್ಚು ಚಾಣಕ್ಯರಾಗಿರುತ್ತಾರೆ? ಆಪ್ಷನ್ಸ್: ಎ. ಮೇಷ, ವೃಷಭ, ಮಿಥುನ, ಬಿ. ಧನು, ಕರ್ಕ, ಸಿಂಹ, ಸಿ. ಕನ್ಯಾ, ತುಲಾ, ವೃಶ್ಚಿಕ, ಡಿ. ಮಕರ, ಕುಂಭ, ಮೀನ. ಸರಿಯಾದ ಉತ್ತರ ಆಪ್ಷನ್ ಎ. ಮಿಥುನ ರಾಶಿ. ಬೇರೆ ರಾಶಿಯ ಜನರು ದಡ್ಡರೆಂದು ಅರ್ಥವಲ್ಲ, ಬದಲಿಗೆ ಈ ರಾಶಿಯಲ್ಲಿ ಹುಟ್ಟಿದ ಜನರಿಗೆ ಕೆಲವು ಗ್ರಹಗಳು ಇತರರಿಗಿಂತ ಹೆಚ್ಚು ಪ್ರಭಾವ ಬೀರುತ್ತವೆ. ಮಿಥುನ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಬುಧ ಗ್ರಹ ಅಧಿಪತಿಯಾಗಿದ್ದಾನೆ. ಬುಧ ಸಂವಹನದ ಗ್ರಹವಾಗಿದ್ದು ಅವನನ್ನು ಒಡೆಯನಾಗಿರುವ ಕಾರಣ ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಉತ್ತಮ ವಾಗ್ಮಿಗಳು, ಸುಲಭವಾಗಿ ಚಟಾಕಿ ಹಾರಿಸುವವರು ಹಾಗೂ ಜಾಣರು ಆಗಿರುತ್ತಾರೆ. ಇವರು ಗಣಿತದಲ್ಲಿ ಉತ್ತಮರಾಗಿದ್ದು ವಾಣಿಜ್ಯ ವಹಿವಾಟುದಾರರು, ಲೆಕ್ಕ ಪರಿಶೀಲಕರು ಹಾಗೂ ಬ್ಯಾಂಕ್ ಮ್ಯಾನೇಜರ್ ಹುದ್ದೆಗಳನ್ನು ಸಹಲವಾಗಿ ನಿರ್ಧರಿಸುವ ಚಾಣಕ್ಯತೆಯನ್ನು ಹೊಂದಿರುತ್ತಾರೆ. 10ನೇ ಪ್ರಶ್ನೆ, 100 ವರ್ಷಗಳ ಕಾಲ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಕಿವಿ ಚುರುಕಾಗಿರಲು ಯಾವ ಎಣ್ಣೆಯನ್ನು ಬಳಸಬೇಕು? ಆಪ್ಷನ್ಸ್: ಎ. ಹರಳೆಣ್ಣೆ, ಬಿ. ಎಳ್ಳೆಣ್ಣೆ, ಸಿ. ಕೊಬ್ಬರಿ ಎಣ್ಣೆ, ಡಿ. ಆಲಿವ್ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಕೊಬ್ಬರಿ ಎಣ್ಣೆ. ಜೀವನವಿಡೀ ಕಿವಿ ಕ್ರಿಯಾಶೀಲವಾಗಿ ಇರಬೇಕು ಎಂದರೆ ಕಿವಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಕಿವಿಗೆ ಆದಷ್ಟು ವಾರಕ್ಕೆ 1 ಬಾರಿಯಾದರೂ ಬೆಚ್ಚಗಿನ ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು. ಕೊಬ್ಬರಿ ಎಣ್ಣೆಗೆ ಬೆಳ್ಳುಳ್ಳಿ ಚಜ್ಜಿ ಹಾಕಿ ಕುದಿಸಿ ಉಗುರು ಬೆಚ್ಚಗೆ ಇರುವಾಗ ಇದನ್ನು ಕಿವಿಗೆ ಹಾಕಬೇಕು. ಕೆಲ ನಿಮಿಷಗಳ ನಂತರ ಸ್ನಾನ ಮಾಡಿ ಕಿವಿಗಳನ್ನು ಶುಚಿಗೊಳಿಸಬೇಕು. ಹೀಗೆ ಮಾಡುವುದರಿಂದ 100 ವರ್ಷಗಳ ಕಾಲ ಕಿವಿ ಚುರುಕಾಗಿ ಇರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.